ಜಾವ್ಲಿನ್ ಎಸೆತಗಾರ ನೀರಜ್ ಚೋಪ್ರಾ ಗೊತ್ತಿರಬೇಕಲ್ಲ, ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಚಿನ್ನವನ್ನ ಗೆದ್ದು ಇಡೀ ವಿಶ್ವವೇ ತನ್ನತ್ತ ನೋಡುವ ಹಾಗೆ ಮಾಡಿದ್ರು. ಅವರು ಓದಿದ್ದೆಲ್ಲಿ ಅಂತ ಕೇಳಿದ್ರೆ ಹರಿಯಾಣ ರಾಜ್ಯದಲ್ಲಿರುವಂತಹ ಪಾಣಿಪತ್ ಜಿಲ್ಲೆಯಲ್ಲಿರುವಂತಹ ಒಂದು ಸರ್ಕಾರಿ ಶಾಲೆ. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತೀನಿ ಅಂತ ಕೇಳಿದ್ರೆ, ಒಲಿಂಪಿಕ್ಸ್ ನಲ್ಲಿರುವಂತಹ ಬಹುತೇಕ ಪದಕ ಗೆದ್ದವರ ಹೆಸರನ್ನ ತೆಗೆದು ನೋಡಿ, ಅವರ ಹಿಸ್ಟ್ರಿಯನ್ನ ತೆಗೆದು ನೋಡಿ, ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿರುವಂತದ್ದು ಬಡತನದ ಬ್ಯಾಕ್ ಗ್ರೌಂಡ್ ನಿಂದ ಬಂದಂತವರು, ಸರ್ಕಾರಿ ಶಾಲೆಗಳಲ್ಲಿ ಓದಿಕೊಂಡು ಬಂದಂತವರು. ಮೇರಿ ಕೋಮ್, ಸಾಕ್ಷಿ ಮಲ್ಲಿಕ್, ವಿಜೇಂದರ್ ಸಿಂಗ್, ರವಿಕುಮಾರ್ ದಹಿಯಾ, ಅನೇಕ ಹೆಸರುಗಳನ್ನ ಸಾಲು ಹೆಸರುಗಳನ್ನ ತೆಗೆದುಕೊಂಡು ನೋಡಿ, ಸರ್ಕಾರಿ ಶಾಲೆಗಳಿಂದ ಬಂದಂತವರು. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಎಷ್ಟು ಕೋಟಿ ರೂಪಾಯಿಗಳನ್ನ ಈ ಕ್ರೀಡಾ ಪ್ರೋತ್ಸಾಹಕ್ಕೆ ವ್ಯಯಿಸುತ್ತೆ ಅಂತ ತಿಳ್ಕೊಳ್ಬೇಕು. ಸರಾಸರಿ 1000 ಕೋಟಿ ರೂಪಾಯಿಗಳನ್ನ ಕ್ರೀಡೆಗಳ ಪ್ರೋತ್ಸಾಹಕ್ಕೆ, ಖೇಲೋ ಇಂಡಿಯಾಕ್ಕೆ ಅಂತಾನೆ ಬಳಸುತ್ತೆ. ನೀವು ಕರ್ನಾಟಕದ ಬಜೆಟ್ ನಲ್ಲಿ ಸುಮಾರು 350 ರಿಂದ 400 ಕೋಟಿ ಪ್ರತಿ ವರ್ಷ ಎವರೇಜ್ ಕ್ರೀಡಾ ಪ್ರೋತ್ಸಾಹಕ್ಕೆ ಅಂತ ಬಳಸ್ತಾರೆ. ಕ್ರೀಡಾಂಗಣಗಳ ಅಭಿವೃದ್ಧಿ ಆಗತ್ತೆ, ಹೊಸ ಗೇಮ್ಗಳನ್ನ ಪರಿಚಯ ಮಾಡ್ತಾರೆ, ಒಂದಿಷ್ಟು ಹೊಸ ಗೇಮ್ಗಳಿಗೆ ಬೇಕಾಗಿರುವಂತಹ ಕ್ರೀಡಾಂಗಣಗಳನ್ನ ನಿರ್ಮಾಣ ಮಾಡ್ತಾರೆ, ಕೋಟಿ ಬಜೆಟ್ ಅನ್ನ ಅದಕ್ಕೆ ತೋರಿಸ್ತಾರೆ, ಲೆಕ್ಕಪತ್ರದೆಲ್ಲ ತೋರಿಸ್ತಾರೆ. ಇಲ್ಲಿ ಬಸವನಗುಡಿ ಹತ್ರ ಒಂದು ಶೂಟಿಂಗ್ ಕಾಂಪ್ಲೆಕ್ಸ್ ಇದೆ. ಈ ಸರ್ಕಾರ ಬರೋದಕ್ಕಿಂತ ಮುಂಚಿನ ಸರ್ಕಾರ ಇದ್ದಾಗ ಒಂದು ಕ್ರೀಡಾ ಇಲಾಖೆಯ ಅಂಡರ್ ಅಲ್ಲಿ ಒಂದು ಶೂಟಿಂಗ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟನೆ ಮಾಡಿ, ಆ ಶೂಟಿಂಗ್ ಕಾಂಪ್ಲೆಕ್ಸ್ ಗೆ ಆಗಿನ ಮುಖ್ಯಮಂತ್ರಿಗಳು ಹೋಗಿ ಬಂದೂಕಿನಲ್ಲಿ ಶೂಟ್ ಮಾಡಿಕೊಂಡು ಆ ಶೂಟಿಂಗ್ ಕಾಂಪ್ಲೆಕ್ಸ್ ನ ಉದ್ಘಾಟನೆ ಮಾಡಿದ್ರು. ಆ ಪೇಪರ್ ನಲ್ಲಿ ಪೋಸ್ ಗಳೆಲ್ಲ, ಫೋಟೋಗಳೆಲ್ಲ ಬಂತು. ಅನೇಕರು ಅಂದ್ಕೊಂಡ್ರು ನಮ್ಮ ಭಾಗದಲ್ಲಿ ಶೂಟಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಶೂಟಿಂಗ್ ಗೆ ಮಕ್ಕಳನ್ನ ಹೇಳ್ಕೊಡೋದಕ್ಕೆ ನಾವು ಹೋಗಬಹುದು, ನಮ್ಮ ಮಕ್ಕಳು ಕೂಡ ಅಭಿನವ್ ಬಿಂದ್ರ ಆಗ್ತಾರೆ, ಶೂಟಿಂಗ್ ನಲ್ಲಿ ಪದಕ ಗೆಲ್ಲುವಂತಹ ದಿನಗಳು ಹತ್ರ ಇದೆ ಅಂತೆಲ್ಲ ಅಂದ್ಕೊಂಡ್ರು. ಆದ್ರೆ ಉದ್ಘಾಟನೆ ಮಾಡಿದ ಮರುದಿನದಿಂದ ಆ ಶೂಟಿಂಗ್ ಕಾಂಪ್ಲೆಕ್ಸ್ ಮೂಲೆ ಗುಂಪಾಯಿತು. ಯಾಕೆ ಅಂತ ಕೇಳಿದ್ರೆ, ಶೂಟಿಂಗ್ ಕಾಂಪ್ಲೆಕ್ಸ್ ನಲ್ಲಿ ತರಬೇತಿ ಕೊಡೋದಕ್ಕೆ ಒಬ್ಬ ತರಬೇತುದಾರ ಇಲ್ಲ. ಆ ತರಬೇತುದಾರರನ್ನ ಸರ್ಕಾರ ನೇಮಿಸಲಿಲ್ಲ. ನೀವು ಒಂದು ಕಾರನ್ನ ಕೊಟ್ಟು ಕಾರಿಗೆ ಒಬ್ಬ ಡ್ರೈವರ್ ಅನ್ನ ಇಡ್ಲಿಲ್ಲ ಅಂತಂದ್ರೆ ಕಾರು ನಿಮ್ಮಲ್ಲಿದ್ರೂ ಕೂಡ ವೇಸ್ಟ್, ತುಕ್ಕು ಹಿಡಿಯುತ್ತೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕರ್ನಾಟಕದಲ್ಲಿರುವಂತಹ ಕ್ರೀಡಾ ತರಬೇತು ಶಾಲೆ ಮತ್ತು ತರಬೇತುದಾರರು ಇಲ್ಲದೆ ಇರುವಂತಹ ಕೊರತೆ. ಇದನ್ನೇ ನೀವು ಕರ್ನಾಟಕದ ಸರ್ಕಾರಿ ಶಾಲೆಗೆ ಅಪ್ಲೈ ಮಾಡಿ ನೋಡಿ. ಸುಮಾರು 1 ದಶಕಗಳಿಗೂ ಹೆಚ್ಚಿನ ಕಾಲದಿಂದ ಕರ್ನಾಟಕದಲ್ಲಿ ದೈಹಿಕ ಶಿಕ್ಷಕರ ನೇಮಕಾತಿ ನಡೆದಿಲ್ಲ. ಒಲಿಂಪಿಕ್ಸ್ ಪದಕ ವಿಜೇತರು ಪ್ರಾಥಮಿಕ ಶಾಲೆಯನ್ನ ಸರ್ಕಾರಿ ಶಾಲೆಗಳಲ್ಲಿ ಓದಿಕೊಂಡು ಬಂದರು ಅಂತ ಹೇಳುವಂತದನ್ನ ನಿಮಗೆ ತಿಳಿಸಿದ್ನಲ್ಲ, ಸುಮ್ಮನೆ ತಿಳಿಸಿದ್ದಲ್ಲ. ಕರ್ನಾಟಕದಲ್ಲಿರುವಂತಹ ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ದೈಹಿಕ ಶಿಕ್ಷಕರಿಲ್ಲ. ಇದು ಒಲಿಂಪಿಕ್ಸ್ ನ ಪದಕ ಗೆಲ್ಲುವಂತ ವಿಚಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಇವತ್ತು ಮಕ್ಕಳಲ್ಲಿ ಹೆಚ್ಚುತ್ತಿರುವಂತಹ ಕಣ್ಣಿನ ತೊಂದರೆ, ಮಕ್ಕಳಲ್ಲಿ ಹೆಚ್ಚುತ್ತಿರುವಂತಹ ದೈಹಿಕವಾದಂತಹ ತೊಂದರೆ, ದಪ್ಪ ಆಗ್ತಾ ಇರುವಂತದ್ದು, ಜಂಕ್ ಫುಡ್ ಗಳನ್ನ ತಿಂದ್ಕೊಂಡು ಅವುಗಳನ್ನ ಜೀರ್ಣಕ್ರಿಯೆಗೆ ಅವುಗಳು ಸಹಕರಿಸದೇ ಇರುವಂತದ್ದು, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈ ದೈಹಿಕ ಶಿಕ್ಷಕರ ಕೊರತೆ ಅನ್ನುವಂಥದ್ದು ಎದ್ದು ಕಾಣುತ್ತೆ. ಒಲಿಂಪಿಕ್ಸ್ ನಲ್ಲಿ ಗೆದ್ದ ತಕ್ಷಣ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ನಲ್ಲಿ ಕೋಟಿ ರೂಪಾಯಿಗಳನ್ನ ಅವರಿಗೆ ಅನೌನ್ಸ್ ಮಾಡ್ತಾರಲ್ಲ, ನೀವು ಅನೌನ್ಸ್ ಮಾಡುವ ಬದಲು ಇಂಥ ಒಂದಿಷ್ಟು ಸರ್ಕಾರಿ ಶಾಲೆಗಳಲ್ಲಿ ದೈಹಿಕ ಶಿಕ್ಷಕರನ್ನ ನೇಮಿಸಿ.